ಎರಡನೇ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಶ್ರೀಮಠದ ಪರಮ ಭಕ್ತರು ಮಾಜಿ ಸಚಿವರು ಆಗಿರುವಂಥ ಸನ್ಮಾನ್ಯ ಶ್ರೀ ಎಸ್ ಎಸ್ ಪಾಟೀಲ್ ಅವರೇ, ಇಂದು ಲೋಕಾರ್ಪಣೆಗೊಂಡಿರುವಂತಹ ಕೃತಿಗಳಲ್ಲಿ ಲಿಂಗಾಯತ ಚಳವಳಿ 2017 ಮತ್ತು 18 ಈ ಕೃತಿಯನ್ನು ರಚನೆ ಮಾಡಿರುವಂಥ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದೂರದ ಬೆಂಗಳೂರಿನಿಂದ ಆಗಮಿಸಿ ಅನೇಕ ವಿಚಾರಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿರುವಂಥ ಜಿ ಬಿ ಪಾಟೀಲ್ ಅವರೇ, ಇವತ್ತು ಲೋಕಾರ್ಪಣೆಗೊಂಡಿರುವಂತಹ ಇನ್ನೊಂದು ಪುಸ್ತಕ ವಚನ ದರ್ಶನ ಎನ್ನುವ ಬಸವ್ಯ ಹಾಗೂ ಅಧ್ವಾನ ಅನ್ನುವಂಥ ಒಂದು ಕೃತಿಯನ್ನು ರಚಿಸಿರುವಂಥ ಮತ್ತು ಭಾಷೆ ಬಗ್ಗೆ, ಅದರಲ್ಲೂ ವಚನ ಭಾಷೆ ಬಗ್ಗೆ ಒಂದು ಮೌಲಿಕವಾಗಿರುವಂಥ ಉಪನ್ಯಾಸವನ್ನು ನೀಡಿರುವ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರೇ, ಅವರ ಧರ್ಮಪತ್ನಿ ಶ್ರೀಮತಿ ಸವಿತಾ ಅವರೇ, ನಮ್ಮ ಜಾತ್ರಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಗಣೇಶ್ ದೇಸಾಯಿ ಅವರೇ, ಉಪಾಧ್ಯಕ್ಷರಾಗಿರುವಂಥ ಸಹೋದರಿ ಶೈಲಾ ಅವರೇ, ಈ ಕಾರ್ಯಕ್ರಮದಲ್ಲಿ ಆಸಕ್ತಿಯಿಂದ, ಪ್ರೀತಿಯಿಂದ, ಅಭಿಮಾನದಿಂದ ಆಗಮಿಸಿರುವಂಥ ಸಮಸ್ತ ಶರಣ ಬಂಧುಗಳೇ, ತಮಗೆಲ್ಲ ಶರಣಾರ್ಥಿಗಳು. ಪ್ರತಿ ವರ್ಷ ಬಸವ ಜಯಂತಿಯ ಸಂದರ್ಭದಲ್ಲಿ ಮಾನವತಾವಾದಿ ಬಸವೇಶ್ವರ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಗ್ರಂಥ ಲೋಕಾರ್ಪಣೆ ಸಮಾರಂಭ ಶ್ರೀಮಠದಲ್ಲಿ ನಿರಂತರವಾಗಿ ನಡೆದುಕೊಂಡು ಬಂದಿರುವಂತಹದ್ದು ನಮಗೆಲ್ಲ ತಿಳಿದಿರುವಂತಹ ಸಂಗತಿ. ಆ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ದಿನ ಆ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆದಿದೆ. ಇವತ್ತು 2 ಅತ್ಯಂತ ಅಮೂಲ್ಯವಾಗಿರುವಂತಹ ಗ್ರಂಥಗಳ ಲೋಕಾರ್ಪಣೆ ಸಮಾರಂಭ ನಡೆದಿದೆ. ಲಿಂಗಾಯತ ಚಳವಳಿ 2017-18 ಈ ಒಂದು ಬೃಹತ್ ಕೃತಿಯಲ್ಲಿ ಇರುವಂತಹ ಅನೇಕ ವಿಷಯಗಳನ್ನು ಕುರಿತು ಕೃತಿಕರ್ತರಾಗಿರುವಂತಹ ಜಿ ಬಿ ಪಾಟೀಲ್ ಅವರು ಈಗಾಗಲೇ ಅನೇಕ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಲಿಂಗಾಯತ ಚಳವಳಿ ಹುಟ್ಟುವುದಕ್ಕೆ ಕಾರಣ ಏನು, ಅದು ಯಾವ ರೀತಿ ಅಭಿವೃದ್ಧಿಯನ್ನು ಬಂತು, ಲಿಂಗಾಯತ ಚಳವಳಿಯ ಸಂದರ್ಭದಲ್ಲಿ ರಾಜಕಾರಣ ಯಾವ ರೀತಿ ಈ ಒಂದು ಚಳವಳಿಯಲ್ಲಿ ಪ್ರವೇಶ ಮಾಡಿತು, ಆಮೇಲೆ ಜಾಗತಿಕ ಲಿಂಗಾಯತ ಮಹಾಸಭೆ ಅನ್ನುವಂಥ ಒಂದು ಲಿಂಗಾಯತರ ಪ್ರಾತಿನಿಧಿಕ ಸಂಸ್ಥೆ ಹುಟ್ಟುಕೊಳ್ಳೋದಕ್ಕೆ ಕಾರಣ ಏನು, ಇಂಥ ಅನೇಕ ವಿಚಾರಗಳನ್ನು ಮಾನ್ಯ ಜಿ ಬಿ ಪಾಟೀಲರು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದಾರೆ. ಬಹುಶಃ ಈ ಲಿಂಗಾಯತ ಚಳವಳಿ ಅನ್ನುವಂಥ ಒಂದು ಕೃತಿಯಲ್ಲಿ ದಾಖಲಾಗಿರುವಂತಹ ಅನೇಕ ವಿಚಾರಗಳು, ಅಂದರೆ ಲಿಂಗಾಯತ ಚಳವಳಿ 2017ರಲ್ಲಿ ಪ್ರಾರಂಭಗೊಂಡು 2018ರಲ್ಲಿ ಕರ್ನಾಟಕ ಸರ್ಕಾರ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಮಾನ್ಯತೆಯನ್ನು ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವವರೆಗೆ ಇರುವಂತಹ ಅನೇಕ ವಿಚಾರಗಳನ್ನು ಇಲ್ಲಿ ದಾಖಲಿಸಲಾಗಿದೆ. ಬಹುಶಃ ಇದೊಂದು ಅಪರೂಪದ ಪುಸ್ತಕ. ನಮ್ಮ ಒಂದು ಲಿಂಗಾಯತ ಚಳವಳಿ ಇತಿಹಾಸವನ್ನು ತಿಳಿಸಿಕೊಡುವಂಥ ಒಂದು ಅಪೂರ್ವವಾಗಿರುವಂಥ ಒಂದು ಗ್ರಂಥ. ಆ ಒಂದು ಹಿನ್ನೆಲೆಯಲ್ಲಿ ಈ ಗ್ರಂಥಕ್ಕೆ ತನ್ನದೇ ಆಗಿರುವಂಥ ಮಹತ್ವ ಇರುವುದನ್ನು ನಾವು ಯಾವ ಕಾಲಕ್ಕೂ ಮರೆಯಬಾರದು. ಮುಂದೊಂದು ದಿನ 2017-18ರಲ್ಲಿ ಒಂದು ಬೃಹತ್ ಚಳವಳಿ ಯಾವ ರೀತಿಯಲ್ಲಿ ರೂಪುಗೊಂಡಿತು, ಅದಕ್ಕೆ ಕಾರಣ ಏನು, ಹಿನ್ನೆಲೆ ಏನು, ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಬೇಕಾದ್ರೆ ಇತಿಹಾಸಕಾರರು ಈ ಗ್ರಂಥವನ್ನು ಅವಶ್ಯವಾಗಿ ಅವಲೋಕಿಸಲೇಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ದಿನದಿಂದ ದಿನಕ್ಕೆ ಯಾವ ಘಟನಾವಳಿಗಳು ಈ 2 ವರ್ಷಗಳ ಅವಧಿಯಲ್ಲಿ ನಡೆದು ಬಂದುವಂಥದ್ದನ್ನು ಬಹಳ ಸವಿಸ್ತಾರವಾಗಿ ಮತ್ತು ಯಾವುದೇ ರೀತಿಯ ಲೋಪದೋಷಗಳಿಲ್ಲದಂತೆ ಮತ್ತು ಯಾವುದೇ ರೀತಿಯ ಸುಳ್ಳು ವಿಚಾರಗಳು ಅದರಲ್ಲಿ ಪ್ರವೇಶವಾಗದಂತೆ ಕಾಳಜಿಯನ್ನು ವಹಿಸಿ ಅಧಿಕೃತವಾಗಿರುವಂಥ ದಾಖಲೆಗಳನ್ನು ಅದರಲ್ಲಿ ದಾಖಲಿಸುವಂಥ ಒಂದು ಕೆಲಸವನ್ನು ಜಿ ಬಿ ಪಾಟೀಲ್ ಮಾಡಿದ್ದಾರೆ. ಹಾಗಾಗಿ ಇದೊಂದು ಬಹಳ ಅಪರೂಪದ ಪುಸ್ತಕ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಪ್ರತಿಯೊಬ್ಬರು ಲಿಂಗಾಯತ ಧರ್ಮ, ಒಂದು ಸಾಹಿತ್ಯ, ಇತಿಹಾಸ, ಅದಕ್ಕೀಗ ನಾವೇನೊಂದು ಚಳವಳಿ ಪ್ರಾರಂಭ ಮಾಡಿದ್ದೇವೆ, ಆ ಚಳವಳಿ ಇತಿಹಾಸ ಇದೆಲ್ಲವನ್ನ ನೋಡಬೇಕಾಗಿತ್ತು. ಅಂದರೆ ಈ ಲಿಂಗಾಯತ ಚಳವಳಿ 2017-18 ಅನ್ನುವಂಥ ಒಂದು ಗ್ರಂಥವನ್ನು
ಓದಲೇಬೇಕು. ಇದರ ಮೂಲ ಆಸೆ ಏನು ಅಂದರೆ ಲಿಂಗಾಯತ ಧರ್ಮಕ್ಕೆ ಒಂದು ಸಾಂವಿಧಾನಿಕ ಮಾನ್ಯತೆ ದೊರೆಯಬೇಕು, ಅದಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ದೊರೆಯಬೇಕು. ಜಗತ್ತಿನಲ್ಲಿರುವಂತಹ ಎಲ್ಲ ಜನ ಭಾರತದ ಕರ್ನಾಟಕದಲ್ಲಿ ಅದೊಂದು ವಿಶಿಷ್ಟವಾಗಿರುವಂತಹ ಧರ್ಮ ಲಿಂಗಾಯತ ಧರ್ಮ, ಅದು ಸಾಮಾನ್ಯವಾಗಿರುವಂತಹ ಧರ್ಮ ಅಲ್ಲ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವಂತ ಒಂದು ಧರ್ಮ ಇದೆ ಅನ್ನೋದನ್ನು ಗುರುತಿಸಬೇಕು. ಅಂದರೆ ಈ ಧರ್ಮದ ಅಸ್ಮಿತೆಯನ್ನ ಜಾಗತಿಕ ಮಟ್ಟದಲ್ಲಿ ಜನ ಗುರುತಿಸುವಂತೆ ಆಗಬೇಕು ಅನ್ನುವಂಥ ಒಂದು ಆಶಯದ ಹಿನ್ನೆಲೆಯಲ್ಲಿ ನಮ್ಮ ಜಿ.ಬಿ. ಪಾಟೀಲರು ಈ ಒಂದು ಕೃತಿಯನ್ನು ರಚನೆ ಮಾಡೋದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಬೇಕು. ಈ ದೃಷ್ಟಿಯಿಂದ ಬಹುಶಃ ಅವರೇ ದೂರದ ಬೆಂಗಳೂರಿನಿಂದ ಬಂದು ಆ ಕೃತಿ ಬಗ್ಗೆ 4 ಮಾತುಗಳನ್ನು ಅವರು ಹೇಳಿರುವಂತಹದ್ದು. ಅವರು ಬಹಳ ಆ ಬರವಣಿಗೆ ಬಹಳ ಅದ್ಭುತವಾಗಿರುವಂತಹ ಬರವಣಿಗೆ. ನಾನು ಅವ್ರಿಗೆ ಹೇಳಿದೆ, ನಿಮ್ಮ ಈ ಒಂದು ಪುಸ್ತಕದಲ್ಲಿ ಯಾವ ಸಾಹಿತ್ಯ ಕೂಡ ತಿದ್ದಬೇಕಾದಂತಹ ಅವಶ್ಯಕತೆ ಏನಿಲ್ಲ, ಅಷ್ಟು ಸ್ಫುಟವಾಗಿ ಸರಳವಾಗಿ ಸುಲಲಿತವಾಗಿ ಇಡೀ ಗ್ರಂಥವನ್ನ ಬೃಹತ್ತಾಗಿರುವಂತಹ ಗ್ರಂಥವನ್ನ ಓದಿಸಿಕೊಂಡು ಹೋಗುವಂತಹ ಒಂದು ರೀತಿಯಲ್ಲಿ ನೀವು ಆ ಒಂದು ಘಟನೆಗಳನ್ನು ದಾಖಲಿಸಿರುವಂಥದ್ದು ಬಹಳ ಮಹತ್ವದ ಸಂಗತಿ ಮತ್ತು ಇದು ಒಂದು ರೀತಿಯಲ್ಲಿ ಪ್ರಶಂಸನೀಯವಾಗಿರುವಂತಹ ಕಾರ್ಯ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಹೇಳಿದ್ದೇನೆ. ನಿಜವಾಗಿಯೂ ಇದೊಂದು ಅಪರೂಪದ ಕೃತಿ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭ ಹೇಳ್ತೇನೆ. ಅವರ ಆ ಕೃತಿಯನ್ನು ಓದಿದಾಗ ಇವರೊಬ್ಬರು ಒಳ್ಳೆಯ ಬರಹಗಾರರು ಅನ್ನೋದು ನಮ್ಮೆಲ್ಲರ ಗಮನಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದರೆ ಸಮಯದ ಅಭಾವದಿಂದ ಇಡೀ ಬೃಹತ್ ಗ್ರಂಥದಲ್ಲಿರುವಂತಹ ಎಲ್ಲ ಘಟನೆಗಳನ್ನು ಹೇಳಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಆ ಮುಖ್ಯಾಂಶಗಳನ್ನು ಹೇಳಿದಾಗ ಅದರಲ್ಲಿ ಏನಿದೆ, ಯಾವ ಒಂದು ದೃಷ್ಟಿಯಿಂದ ಇದೊಂದು ಐತಿಹಾಸಿಕವಾಗಿರುವಂತಹ ಗ್ರಂಥ ಅನ್ನೋದನ್ನು ತಿಳಿಸಿಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಜಿ.ಬಿ. ಪಾಟೀಲ್ ಮಾಡಿದ್ದಾರೆ. ಬಹುಶಃ ಲಿಂಗಾಯತ ಧರ್ಮ, ಇತಿಹಾಸ, ಚರಿತ್ರೆ ಬಗ್ಗೆ ಅಭಿಮಾನವುಳ್ಳಂಥ ಎಲ್ಲ ಜನರು ಅದನ್ನು ಓದಲೇಬೇಕಾಗಿರುವಂಥದ್ದು ಬಹಳ ಅವಶ್ಯ. ಯಾಕಂದ್ರೆ ಅದನ್ನು ಓದಿದರೆ ನಮಗೆ ಮುಂದಿನ ಏನು ವಿಚಾರಗಳು, ನಾವು ಏನು ಮಾಡಬೇಕಾಗಿದೆ, ನಮ್ಮ ಧರ್ಮಕ್ಕಾಗಿ ನಾವು ಏನು ಮಾಡಬೇಕಾಗಿದೆ ಅನ್ನುವಂಥ ವಿಚಾರಗಳು ನಮಗೆ ಹೊಳಿಲಿಕ್ಕೆ ಸಾಧ್ಯ. ಯಾಕಂದರೆ ಇಂಥ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತಹ ಗ್ರಂಥಗಳನ್ನು ಓದಿದಾಗ ನಮ್ಮಲ್ಲಿ ಇತಿಹಾಸವನ್ನು ಸೃಷ್ಟಿಸುವಂಥ ಒಂದು ಶಕ್ತಿ ಬರ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಇದೊಂದು ಅತ್ಯಂತ ಮಹತ್ವದ ಐತಿಹಾಸಿಕ ಕೃತಿ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಅದರ ಜೊತೆಗೆ ಇನ್ನೊಂದು ಕೃತಿ ವಚನ ದರ್ಶನ ಎನ್ನುವ ಅಪಸವ್ಯ ಹಾಗೂ ಅಧ್ವಾನ. ವಚನ ದರ್ಶನ ಅನ್ನುವಂಥ ಒಂದು ಕೃತಿ ಹೆಸರಿನಲ್ಲಿ ಇವತ್ತು ಅನೇಕ ಅಪಚಾರಗಳು ನಡೆದರೂ ನಾವೆಲ್ಲ ನೋಡ್ತೀವಿ. ಬಸವಾದಿ ಶಿವಶರಣರು ಏನು ಬಹಳ ದೊಡ್ಡ ಸಾಧನೆಯನ್ನು ಮಾಡಿಲ್ಲ, ಹೊಸ ವಿಚಾರಗಳನ್ನು ಅವರು ಏನೂ ಹೇಳಿಲ್ಲ. ಈಗಾಗಲೇ ವೇದ ಆಗಮ ಉಪನಿಷತ್ತುಗಳಲ್ಲಿರುವಂತಹ ವಿಚಾರಗಳನ್ನೇ ಅವರು ಕನ್ನಡದಲ್ಲಿ ಹೇಳಿದ್ದಾರೆ. ಇದಕ್ಕಿಂತ ಹೊಸ ಕೆಲಸ ಅವರಿಂದ ಏನೂ ನಡೆದಿಲ್ಲ. ಅವರು ಸಮಾಜ ಸುಧಾರಕರು ಅಲ್ಲವೇ ಅಲ್ಲ, ಕೇವಲ ಭಕ್ತಿ ಪಂಥವನ್ನ ಮುಂದುವರಿಸಿದಂಥವರು ಅನ್ನುವಂಥ ಒಂದು ಮಾತನ್ನು ಹೇಳುವುದರ ಮೂಲಕ ಬಸವಾದಿ ಶಿವಶರಣರಿಗೆ ಅಪಚಾರಿಸುವಂಥ ಒಂದು ಕಾರ್ಯವನ್ನ ವಚನ ದರ್ಶನ ಅನ್ನುವಂಥ ಕೃತಿ ಮಾಡಿರುವುದನ್ನು ಗಮನಿಸಿ ಈಗಾಗಲೇ ವಚನ ದರ್ಶನ ಮಿಥ್ಯ ವರ್ಸಿ ಸತ್ಯ ಅನ್ನುವಂಥ ಒಂದು ಕೃತಿ ಲೋಕಾರ್ಪಣೆಗೊಂಡಿದೆ. ಅದರ ಜೊತೆಗೆ ಆ ಕೃತಿಯನ್ನ ಅಂದರೆ ವಚನ ದರ್ಶನ ಅನ್ನುವಂಥ ಶರಣರ ಸಾಮಾಜಿಕ ಕ್ರಾಂತಿಗೆ ಅಪಚಾರ ಮಾಡಿರುವಂತಹ ಕೃತಿಯನ್ನು ಓದಿದಂಥ ನಮ್ಮ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ಈ ಒಂದು ಕೃತಿಯನ್ನ ವಚನ ದರ್ಶನ ಎನ್ನುವ ಅಪಸವ್ಯ ಹಾಗೂ ಅಧ್ವಾನ ಅನ್ನುವಂಥ ಈ ಒಂದು ಕೃತಿಯನ್ನು ಸ್ವತಃ ಅವರು ರಚನೆ ಮಾಡಿ ಅದನ್ನು ಬಿಡುಗಡೆಗೊಳಿಸಿರುವಂತಹದ್ದು ನಿಜಕ್ಕೂ ಶರಣರ ವಚನ ಸಾಹಿತ್ಯದ ಬಗ್ಗೆ ಅವರಿಗಿರುವಂತಹ ಅಭಿಮಾನಕ್ಕೆ ಸಾಕ್ಷಿ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಅವರು ಬಹಳ ಒಳ್ಳೆಯ ಬರಹಗಾರರು. ಈ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಕಳೆದ 3-4 ವರ್ಷಗಳಿಂದ ಅವರು ನಿರಂತರವಾಗಿ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದಾರೆ. ಈ ವಚನ ದರ್ಶನ ಅಪಸವ್ಯ ಮತ್ತು ಅಧ್ವಾನ ಅನ್ನುವಂಥ ಈ ಒಂದು ಕೃತಿ ಪ್ರತಿಯೊಬ್ಬರು ಓದಲೇಬೇಕು. ಯಾಕಂದ್ರೆ ವಚನ ದರ್ಶನದಲ್ಲಿರುವಂತಹ ದೋಷಗಳನ್ನು ಎತ್ತಿ ಹೇಳಿ ಜನ ಅದನ್ನು ಓದಿ ಅದರಲ್ಲಿರುವಂಥ ದೋಷಗಳನ್ನು ತಿಳಿದುಕೊಂಡು ಶರಣರ ಆಶಯಗಳನ್ನು ಅರಿತುಕೊಳ್ಳಬೇಕು ಅನ್ನುವಂಥ ಒಂದು ವಿಚಾರದಿಂದ ಅವರು ಈ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ನಿಜವಾಗಿಯೂ ವಚನ ದರ್ಶನದ ಮೂಲಕ ಬಸವಾದಿ ಶಿವಶರಣರ ಏನೋ ದೊಡ್ಡ ಸಾಧನೆಯನ್ನು ಮಾಡಿಲ್ಲ ಅಂತ ಹೇಳುವಂಥ ವಿಚಾರವನ್ನು ಖಂಡಿಸಿ ಅವರು ಬಸವಾದಿ ಶಿವಶರಣರು ಸಮಾಜದಲ್ಲಿ ಸಮಾನತೆಯನ್ನು ತರುವಂಥ
ಯಾವುದೇ ಜಾತಿ ಭೇದ, ಲಿಂಗ ಭೇದ, ವರ್ಣಭೇದ, ವರ್ಗಭೇದವನ್ನು ಮಾಡದೆ ಎಲ್ಲರೂ ಸಮಾನರು ಅನ್ನುವಂಥ ಒಂದು ಸಮಾನತೆ ಸಿದ್ಧಾಂತವನ್ನು ಬೋಧಿಸುವ ಮೂಲಕ ಎಂಥ ಒಂದು ಮೌಲಿಕವಾಗಿರುವಂಥ ಸಂದೇಶವನ್ನು ಬಸವಾದಿ ಶಿವಶರಣರು ಜಗತ್ತಿಗೆ ನೀಡಿದರು ಅನ್ನುವಂಥ ಒಂದು ವಿಚಾರವನ್ನು ಕುರಿತು ಅದರಲ್ಲಿ ಬಹಳ ಅವರು ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ಕಾಯಕ ದಾಸೋಹದಂಥ ತತ್ವಗಳನ್ನು ವಿಶ್ವಕ್ಕೆ ಕೊಡುವುದರ ಮೂಲಕ ಒಂದು ರಾಷ್ಟ್ರ, ಆ ರಾಷ್ಟ್ರದಲ್ಲಿರುವಂಥ ಪ್ರಜೆಗಳು ಸಮೃದ್ಧವಾಗಿ ಮತ್ತು ಸಂತೃಪ್ತಿಯಿಂದ ಬದುಕುವುದಕ್ಕೆ ಪೂರಕವಾಗಿರುವಂಥ ಅನೇಕ ವಿಚಾರಗಳನ್ನು ಅವರು ವ್ಯಕ್ತ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ವಚನ ದರ್ಶನ ಒಂದು ಪಟ್ಟಿ ಗ್ರಂಥ ಬಸವಾದಿ ಶಿವಶರಣರ ಒಂದು ವ್ಯಕ್ತಿತ್ವಕ್ಕೆ ಕಳಂಕವನ್ನುಂಟು ಮಾಡುವಂಥ ಕೃತಿ ಅನ್ನುವಂಥ ಒಂದು ರೀತಿಯಲ್ಲಿ ಅದನ್ನು ಚಿತ್ರಿಸಿ ಅದಕ್ಕೆ ವಚನ ದರ್ಶನ ಎನ್ನುವ ಅಪಸವ್ಯ ಮತ್ತು ಅಧ್ವಾನ ಅನ್ನುವಂಥ ಹೆಸರನ್ನು ಕೊಟ್ಟು ಬಸವಾದಿ ಶಿವಶರಣರ ನೈಜ ಆಶಯಗಳನ್ನು ತಿಳಿಸಿಕೊಡುವಂಥ ಕೆಲಸವನ್ನು ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ಮಾಡಿದ್ದಾರೆ. ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದರೂ ಕೂಡ ಒಬ್ಬ ಒಳ್ಳೆಯ ಉನ್ನತ ಮಟ್ಟದ ಸಾಹಿತ್ಯ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಅನೇಕ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಇವರ ತಂದೆಯವರು ಈಶ್ವರ ಕಮ್ಮಾರ್ ಅವರು ಬಹುಶಃ ನಮ್ಮ ಕರ್ನಾಟಕದ, ಅದರಲ್ಲೂ ಉತ್ತರ ಕರ್ನಾಟಕದ ಎಲ್ಲ ಜನರಿಗೆ ಚಿರಪರಿಚಿತರು. ಅವರು ಮಕ್ಕಳ ಸಾಹಿತಿಗಳಾಗಿದ್ದರು. ಅನೇಕ ಸಾಹಿತ್ಯ ಕೃತಿಗಳನ್ನು ಅವರು ರಚನೆ ಮಾಡಿದರು. ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಸಾರಕದ ಉಪನಿರ್ದೇಶಕರಾಗಿ ಅವರು ಅನೇಕ ವರ್ಷಗಳವರೆಗೆ ಕಾರ್ಯವನ್ನು ನಿರ್ವಹಿಸಿದರು. ಅಂಥ ಒಬ್ಬ ಶ್ರೇಷ್ಠ ಸಾಹಿತಿಗಳ ಸುಪುತ್ರರಾಗಿರುವಂತಹ ವಿಜಯಕುಮಾರ್ ಕಮ್ಮಾರ್ ಅವರು ಆ ಸಾಹಿತ್ಯಿಕ ಗುಣಗಳನ್ನು ತಮ್ಮ ರಕ್ತದಲ್ಲಿ ಅವರು ತೆಗೆದುಕೊಂಡು ಹುಟ್ಟಿದ್ದಾರೆ ಅಂತ ಹೇಳಿ ನನಗನ್ನಿಸದೆ. ಇವರ ಈಶ್ವರ ಕಮ್ಮಾರ್ ಇವ್ರ ತಂದೆಯವರು ಬಹಳ ಸಾಹಿತ್ಯದ ಬಗ್ಗೆ ಅಭಿರುಚಿಯುಳ್ಳಂಥ ಮತ್ತು ಅನೇಕ ಮೌಲಿಕವಾಗಿರುವಂಥ ಗ್ರಂಥಗಳನ್ನು ಅವರು ತಮ್ಮ ಜೀವನದುದ್ದಕ್ಕೂ ಸಂಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ಬೇಕು, ತಮ್ಮ ಬದುಕಿನದ್ದಕ್ಕೂ ಎಷ್ಟು ಮೌಲಿಕವಾಗಿರುವಂಥ ಗ್ರಂಥಗಳನ್ನು ಅವರು ಸಂಗ್ರಹ ಮಾಡಿದಾರಲ್ಲ, ತಮ್ಮ ಅಂತಿಮ ದಿನಗಳಲ್ಲಿ ಆ ಎಲ್ಲ ಗ್ರಂಥಗಳನ್ನು ನಮಗೆ ಕೊಡೋದ್ರ ಮೂಲಕ ಅವರು ತಮ್ಮ ಭಕ್ತಿಯನ್ನು ಸಮರ್ಪಿಸಿರುವಂತಹ ನಿಜಕ್ಕೂ ನಾವೆಲ್ಲ ಹೆಮ್ಮೆ ಪಡುವಂತಹ ಸಂಗತಿ. ಇವತ್ತು ಬೆಳಗಾವಿಯಲ್ಲಿ ಲಿಂಗಾಯತ ಸಂಶೋಧನಾ ಕೇಂದ್ರ ಗ್ರಂಥಾಲಯ ಅನ್ನುವಂಥ ಒಂದು ಗ್ರಂಥಾಲಯ ಇವತ್ತು ಬಹಳ ವ್ಯಾಪಕವಾಗಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಗ್ರಂಥಾಲಯ. ಲಿಂಗಾಯತ ಧರ್ಮ, ಇತಿಹಾಸ, ಸಾಹಿತ್ಯ ಮತ್ತು ಇನ್ನುಳಿದ ದರ್ಶನ ಎಲ್ಲಕ್ಕೂ ಸಂಬಂಧಪಟ್ಟಿರುವಂತಹ ಗ್ರಂಥಗಳನ್ನು ನಾವು ನೋಡಬೇಕಾಗಿತ್ತು ಅಂದರೆ ಅಲ್ಲಿ ಇಲ್ಲಿ ಎಲ್ಲಿ ಹೋಗಬೇಕಾಗಿಲ್ಲ. ಲಿಂಗಾಯತ ಸಂಶೋಧನಾ ಕೇಂದ್ರ ಗ್ರಂಥಾಲಯಕ್ಕೆ ಹೋದ್ರೆ ಸಾಕು, ಆ ಎಲ್ಲ ಗ್ರಂಥಗಳು ಅಲ್ಲಿ ದೊರೀತಾವೆ. ಆ ಗ್ರಂಥಾಲಯ ಮಾಡುತ್ತಿರುವಂತಹ ಸೇವೆಗೆ ಕರ್ನಾಟಕ ಸರ್ಕಾರದ ಮನ್ನಣೆ ದೊರೆತಿರುವಂತಹದ್ದು, ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿರುವಂತಹದ್ದು ಬಹುಶಃ ತಮಗೆಲ್ಲ ತಿಳಿದ ಸಂಗತಿ. ಆ ಒಂದು ಲಿಂಗಾಯತ ಸಂಶೋಧನಾ ಕೇಂದ್ರ ಗ್ರಂಥಾಲಯ ಇಷ್ಟು ವ್ಯಾಪಕವಾಗಿ ಬೆಳೀಬೇಕಾದ್ರೆ ಈಶ್ವರ್ ಕಮ್ಮಾರ್ ಅವರಂತ ಅನೇಕ ವ್ಯಕ್ತಿಗಳ ಕೊಡುಗೆ ಬಹಳ ಮುಖ್ಯವಾಗಿರುವಂತಹದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಅವರು ಆ ಒಂದು ಕೊಡುಗೆ ನೀಡಿದರು. ಅಂಥವರ ಸುಪುತ್ರರಾಗಿರುವಂತಹ ನಮ್ಮ ವಿಜಯಕುಮಾರ್ ಕಮ್ಮಾರ್ ಅವರು ಕೂಡ ಅಂಥ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡುವಂಥ ಒಂದು ಕಾರ್ಯವನ್ನು ನಿರಂತರವಾಗಿ, ಅದು ವೃತ್ತಿ ಬೇರೆ ಆದರೆ ಪ್ರವೃತ್ತಿಯಿಂದ ಅವರು ಸಾಹಿತಿಗಳು ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿಕೊಂಡು ಬಂದಿದ್ದಾರೆ. ಹೀಗಾಗಿ ಅವರಿಂದ ಇನ್ನೂ ಇಂಥ ಅನೇಕ ಮೌಲಿಕವಾಗಿರುವಂಥ ಕೃತಿಗಳು ಮೂಡಿ ಬರಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತೇನೆ. ಅದರ ಜೊತೆಗೆ ಅವರ ಧರ್ಮಪತ್ನಿ ಸಹೋದರಿ ಸವಿತಾ ಅವರು ಬಂದಿರುವಂಥದ್ದು. ನಮ್ಮ ವಿಜಯಕುಮಾರ್ ಕಮ್ಮಾರ್ ಅವರು ಏನೇ ಬರೆದ್ರು ಅದಕ್ಕೆ ಪ್ರೇರಣೆ ಸವಿತಾ ಅವರು ನೆನಪಿಸ್ಕೊಳ್ಬೇಕು ನಾವು. ಯಾಕಂದರೆ ಅವರ ಸಹಾಯ ಸಹಕಾರ ಸಹಯೋಗ ಇದ್ದೇ ಹೋಗಿದರೆ ಇಂಥ ಒಂದು ಮಹತ್ವದ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಒಂದು ರೀತಿಯಲ್ಲಿ ಇಬ್ಬರು ದಂಪತಿಗಳು ಬಹಳ ಅನ್ಯೋನ್ಯವಾಗಿ ತಮ್ಮ ದಾಂಪತ್ಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದೇನೋ ನಮ್ಮ ಜೇಡರದಾಸನ ಹೇಳ್ತಾರೆ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಅಂತ. ಈ ಇಬ್ಬರು ದಂಪತಿಗಳು ಇಷ್ಟೊಂದು ಅನ್ಯೋನ್ಯವಾಗಿ ತಮ್ಮ ಬಾಳನ್ನು ಸಾಗಿಸುವುದರ ಜೊತೆಗೆ ಬಸವಾದಿ ಶಿವಶರಣರ ವಚನಗಳ ಬೆಳಕಿನಲ್ಲಿ ಅವರು ತಮ್ಮ ಬಾಳನ್ನು ಸಾಗಿಸೋದ್ರ ಜೊತೆಗೆ ಇತರರಿಗೆ ಮಾದರಿಯಾಗಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಹಿರಿಯರಾಗಿರುವಂಥ ಮಾನ್ಯ SS ಪಾಟೀಲರು ಅನೇಕ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರು. ಬಹಳ ನಿರ್ಬಿಡೆಯಿಂದ ನೇರ ಮತ್ತು ನಿಷ್ಠುರವಾಗಿರುವಂಥ ನುಡಿಗಳಿಂದ ಅವರು ಇವತ್ತು ನಮ್ಮೆಲ್ಲರಲ್ಲಿರುವಂಥ ಕೆಲವು ಆಗಲೇಬೇಕಾಗಿರುವಂಥ ಕಾರ್ಯಗಳನ್ನು ಕುರಿತು ಎಚ್ಚರಿಸಿದ್ದಾರೆ. ಲಿಂಗಾಯತರು ನಮ್ಮ ಈ ಒಂದು ಜಾತಿ ಭೇದ, ಲಿಂಗ ಭೇದ,
ವರ್ಣಭೇದ ವರ್ಗಭೇದಗಳನ್ನೆಲ್ಲ ಬಿಟ್ಟು ಬಸವಾದಿ ಶಿವಶರಣರ ಬೆಳಕಿನ ಹಾದಿಯಲ್ಲಿ ನಡಿಬೇಕು ಅನ್ನುವಂಥ ಒಂದು ಆಸೆಯನ್ನು ಅವರು ವ್ಯಕ್ತ ಮಾಡಿದ್ದಾರೆ. ಹಾಗಾಗಿ ಅವರ ಹಿರಿಯರು ಹೇಳಿರುವಂತಹ ಮಾತುಗಳು ತುಂಬ ಮೌಲಿಕವಾಗಿರುವಂಥ ಮಾತುಗಳು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭ ಹೇಳ್ತಾ, ಬಸವ ಜಯಂತಿ ಅಂಗವಾಗಿ ಅಂತ ಎಲ್ಲ ವಿಚಾರಗಳನ್ನು ಅಂದರೆ ಆತ್ಮಾವಲೋಕನ ಮಾಡಿಕೊಳ್ಳುವುದಕ್ಕೆ ಪೂರಕವಾಗಿರುವಂಥ ಎಲ್ಲ ವಿಚಾರಗಳನ್ನು ಇಲ್ಲಿ ನಾವೆಲ್ಲ ತಿಳಿದುಕೊಂಡಿದ್ದೇವೆ. ನಿಜವಾಗಿಯೂ ಇದು ಬಹಳ ಮಹತ್ವದ ಸಂಗತಿ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಸವ ಜಯಂತಿಯನ್ನು ನಾವೆಲ್ಲರೂ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು. ಯಾಕಂದರೆ ಧರ್ಮಗುರು ಬಸವಣ್ಣನವರು ನಮಗೆಲ್ಲರಿಗೂ ಆದರ್ಶವಾಗಿರುವಂಥ ಒಂದು ಮೂರ್ತಿ. ಬಸವಣ್ಣನವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆ. ಬಹುಶಃ 12ನೇ ಶತಮಾನದಿಂದ 21ನೇ ಶತಮಾನದವರೆಗೆ ಬಸವಣ್ಣನವರ ಬಗ್ಗೆ ಬೇಕಾದಷ್ಟು ಕೃತಿಗಳು ಇವತ್ತು ಪ್ರಕಟವಾಗಿವೆ. ಅದರಲ್ಲೂ ಈ 21ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರ ಬಗ್ಗೆ ಮತ್ತು ಅವರ ವಚನಗಳ ಬಗ್ಗೆ ಅನೇಕ ಮೌಲಿಕವಾಗಿರುವಂತಹ ಗ್ರಂಥಗಳು ಪ್ರಕಟವಾಗಿರುವುದನ್ನು ನಾವೆಲ್ಲ ನೋಡ್ತೀವಿ. ಹಿಂದಿನ ಕಾಲಕ್ಕೆ ಕವಿಗಳು ರಾಮಾಯಣವನ್ನು ಬರೀಬೇಕಾದ್ರೆ ಹಿಂದೆ ಮುಂದೆ ವಿಚಾರ ಮಾಡ್ತಿದ್ದೆ. ಯಾಕಂದ್ರೆ ಬೇಕಾದಷ್ಟು ರಾಮಾಯಣಗಳು ಬಂದು ಹೋಗಿಬಿಟ್ಟಿದ್ದು. ಅದಕ್ಕೆ ಕುಮಾರವ್ಯಾಸ ನಾನು ರಾಮಾಯಣ ಬರೆಯಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಬೇಕಾದಷ್ಟು ಕೃತಿಗಳು ಬಂದುಬಿಟ್ಟಾವ, ನಾನು ಏನೇ ಬರೆದ್ರು ಮಹಾಭಾರತದ ಬಗ್ಗೆ ಬರಿತೀನಿ ಅಂತೇಳಿ ಆ ಒಂದು ಕರ್ನಾಟಕ ಭಾರತ ಕಥಾಮಂದಿರೆಯಲ್ಲಿ ದಿನಿಕ್ಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಹೇಳ್ತಾನೆ. ಅಂದರೆ ಎಷ್ಟು ರಾಮಾಯಣಗಳನ್ನು ಕವಿಗಳು ರಚನೆ ಮಾಡಿ ಭೂಮಿ ಮೇಲೆ ಇಟ್ಟಾರಂದ್ರೆ ಅವನು ಹೊರಕಾಗುವಂಥ ಆದಿಶೇಷನೇ ಅದನ್ನು ನೆನಪಿಸ್ತಾನೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬಸವಣ್ಣವ್ರ ಬಗ್ಗೆ ಎಷ್ಟೋ ಮೌಲಿಕವಾಗಿರುವಂತಹ ಗ್ರಂಥಗಳು ಬಂದಿವೆ. ಯಾಕಂದರೆ ಅವರೊಬ್ಬರು ಮಹಾಪುರುಷರು, ಮಾನವತಾವಾದಿಗಳು. ಹಾಗಾಗಿ ಬಸವಣ್ಣನವರನ್ನು ನೆನಪಿಸಿಕೊಳ್ಳೋದು, ಅವರ ಆಸೆಗಳನ್ನು, ಅವರ ತತ್ವಗಳನ್ನು, ಮೌಲ್ಯಗಳನ್ನು, ಸಿದ್ಧಾಂತಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇವತ್ತಿನ ಕವಿಗಳು ಏನು ಹೇಳ್ತಾರೆ ಅದು ಬೇರೆ ವಿಷಯ. ಆದರೆ 12ನೇ ಶತಮಾನದಲ್ಲಿಯೇ ಅವರ ಸಮಕಾಲೀನ ಶರಣರು ಬಸವಣ್ಣನವರನ್ನ ತಮ್ಮ ಗುರು, ಮಾರ್ಗದರ್ಶಕ ಅನ್ನುವಂಥ ಒಂದು ರೀತಿಯಲ್ಲಿ ಅನೇಕ ವಚನಗಳನ್ನು ಬರೆದಿರುವಂಥದ್ದು. ಬಹುಶಃ 12ನೇ ಶತಮಾನದಲ್ಲಿ ಬಸವಣ್ಣನವರ ಸಮಕಾಲೀನರಾಗಿರುವಂಥ ಎಲ್ಲ ಶರಣರು ಬಸವಣ್ಣವ್ರ ಬಗ್ಗೆ ಸ್ತುತಿಪರವಾಗಿರುವಂಥ ವಚನಗಳನ್ನು ರಚನೆ ಮಾಡಿದ್ದಾರೆ. ಈಗಾಗಲೇ ಬೇಕಾದಷ್ಟು ಗ್ರಂಥಗಳು ಪ್ರಕಟ ಆಗಿವೆ. ಬಸವ ಸ್ತೋತ್ರದ ವಚನಗಳು ಅನ್ನುವಂಥ ಒಂದು ಹೆಸರಿನಲ್ಲಿ ಎಲ್ಲ ಶರಣರು ಕೂಡ ಬಸವಣ್ಣನವರನ್ನು ಸ್ಮರಿಸಿಕೊಂಡಿರುವಂಥದ್ದನ್ನು ನಾವೆಲ್ಲ ನೋಡ್ತೀವಿ. ಅಲ್ಲಮ ಪ್ರಭುದೇವರು ಮಹಾಯೋಗಿ. ಅಂಥ ಅಲ್ಲಮ ಪ್ರಭುದೇವರು ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾನ ಗುಹೇಶ್ವರ ಅಂತ ಹೇಳ್ತಾರೆ. ಅಂದರೆ ದೇವರಿಗೂ ಕೂಡ ಮಾರ್ಗದರ್ಶನ ಮಾಡುವಂಥ ಶಕ್ತಿ ಅದು ಬಸವಣ್ಣನಿಗೆ ಇದೆ ಅಂತ ಹೇಳಬೇಕಾದ್ರೆ ಬಸವಣ್ಣನವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಬೇಕು. ನಮ್ಮ ಮಡಿವಾಳ ಮಾಚಿದೇವರು ಒಂದು ವಚನವನ್ನು ಹೇಳ್ತಾರೆ. ಬಸವಣ್ಣನ ನಡೆ ಪುರುಷ, ಬಸವಣ್ಣನ ನುಡಿ ಪುರುಷ, ಬಸವಣ್ಣನ ದೃಷ್ಟಿ ಪುರುಷ, ಬಸವಣ್ಣನ ಹಸ್ತ ಪುರುಷ, ಬಸವಣ್ಣನ ಮನ ಪುರುಷ, ಬಸವಣ್ಣನ ಭಾವ ಪುರುಷ. ನೋಡಿ, ಪುರುಷ ಅಂದ್ರೆ ಅದೊಂದು ವಿಶೇಷವಾಗಿರುವಂತ ಮಣಿ, ರತ್ನ. ಆ ಪುರುಷ ಮಣಿ ಯಾರ ಹತ್ರ ಇರ್ತದ ಅವರು ಆ ಪುರುಷ ಮಣಿಯನ್ನು ಕಬ್ಬಿಣಕ್ಕೆ ಸ್ಪರ್ಶ ಮಾಡಿದ್ರೆ ಸಾಕು, ಕಬ್ಬಿಣ ಬಂಗಾರ ಆಗ್ತದೆ ಅನ್ನುವಂಥ ಒಂದು ನಂಬಿಕೆ. ನಾವೇನು ಪುರುಷ ಮಣಿ ನೋಡಿಲ್ಲ, ಆದರೆ ಅದು ಬಹಳ ದಿನದಿಂದ ಜನರ ಮನಸ್ಸಿನಲ್ಲಿರುವಂಥ ಒಂದು ನಂಬಿಕೆಯನ್ನ ಶರಣರು ಈ ರೀತಿಯಲ್ಲಿ ಬಳಸಿಕೊಳ್ತಾರೆ. ಯಾಕೆ ಬಳಸಿಕೊಳ್ತಾರೆ ಅಂದ್ರೆ ಪುರುಷ ಮನೆಯಲ್ಲಿ ಅಂಥದ್ದೊಂದು ವಿಶೇಷವಾಗಿರುವಂತಹ ಗುಣ ಇದೆ. ಕಬ್ಬಿಣಕ್ಕೆ ಸ್ಪರ್ಶ ಆದ್ರೆ ಕಬ್ಬಿಣ ಬಂಗಾರ ಆಗ್ತದೆ. ಅದೇ ರೀತಿ ಬಸವಣ್ಣನವರನ್ನು ಕೂಡ ಪುರುಷ ಮನೆಗೆ ಹೋಲಿಸ್ತಾರೆ. ಬಸವಣ್ಣನ ನಡೆ ಪುರುಷ, ಬಸವಣ್ಣನ ನುಡಿ ಪುರುಷ, ಬಸವಣ್ಣನ ಭಾವ ಪುರುಷ, ಬಸವಣ್ಣನ ಮನ ಪುರುಷ, ಬಸವಣ್ಣನ ಹಸ್ತ ಪುರುಷ. ಈ ರೀತಿ ಹೇಳೋದ್ರ ಮೂಲಕ ಬಸವಣ್ಣ ಯಾರಿಗೆ ಹಸ್ತವನ್ನು ಸ್ಪರ್ಶ ಮಾಡ್ಯಾನ ಅವರೆಲ್ಲರೂ ಚೊಕ್ಕ ಚಿನ್ನಾಗಿರುವಂಥದ್ದು. ಬಸವಣ್ಣನ ನಡೆಯನ್ನು ಯಾರು ಅನುಸರಿಸಾರ ಅವರೆಲ್ಲ ಚೊಕ್ಕ ಚಿನ್ನದಂತೆ ಬದುಕನ್ನು ಬದುಕಿರುವಂಥದ್ದು. ಬಸವಣ್ಣನವರ ನುಡಿಗಳನ್ನು ಯಾರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾರ ಅವರು ಕೂಡ ಚೊಕ್ಕ ಚಿನ್ನದಂತೆ ತಮ್ಮ ಬದುಕನ್ನು ಸಾಗಿಸುವುದನ್ನ ಇತಿಹಾಸದಲ್ಲಿ ನಾವೆಲ್ಲ ನೋಡ್ತಾರೆ. ಈ ಕಾರಣಕ್ಕಾಗಿ ಬಸವಣ್ಣನ ನಡೆ, ನುಡಿ, ಮನ, ಭಾವ, ಹಸ್ತ ಪ್ರತಿಯೊಂದು ಪುರುಷ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದರ ಜೊತೆಗೆ ಹೇಳ್ತಾರೆ ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ನಿವೇದಿಸಿದಾತ ಬಸವಣ್ಣ. ಬಸವಣ್ಣ ತ್ರಿವಿಧ ದಾಸೋಹಿ. ತನು ಮನ ಧನವನ್ನ ಗುರುಲಿಂಗ ಜಂಗಮಕ್ಕೆ ಸಮರ್ಪಣೆ ಮಾಡೋದ್ರ ಮೂಲಕ
ತ್ರಿವಿಧ ದಾಸೋಹಿಯಾಗಿ ಬದುಕಿದಂಥವರು. ಅದರ ಜೊತೆಗೆ ಮನಃಪ್ರಾಣವ ನಿವೇದಿಸಿದಾತ ಬಸವಣ್ಣನ ನೆನೆಯುವುದೇ ಲಿಂಗಾರ್ಚನೆಗೆ. ನೋಡ್ರಿ, ಶರದ್ ಹೇಳ್ತಾರೆ, ಬಸವಣ್ಣನವರು ನಾಮಸ್ಮರಣೆ ಮಾಡೋದೇ ಲಿಂಗಾರ್ಚನೆ, ಅದನ್ನು ಬಿಟ್ಟು ನನಗೆ ಬೇರೆ ಲಿಂಗಾರ್ಚನೆ ಇಲ್ಲ ಅಂತ ಮಡಿವಾಳ ಮಹಾಸ್ವಾಮಿಗಳು ಹೇಳ್ಬೇಕಾದ್ರೆ ಬಸವಣ್ಣನವರು ವ್ಯಕ್ತಿತ್ವ ಎಂಥದ್ದನ್ನು ಗಮನಿಸಬೇಕು. ಬಸವಣ್ಣನ ನೆನೆಯುವುದೇ ಪರತತ್ವ ಎನಗೆ, ಬಸವಣ್ಣನ ನೆನೆಯುವುದೇ ಪರಮ ಕಲ್ಯಾಣವೆನಗೆ. ಕಲಿದೇವಯ್ಯ ನಿಮ್ಮ ಶರಣ ಬಸವಣ್ಣ ನಿಂತಹ ಘನಮಹಿಮ ನೋಡಯ್ಯ ಅಂತ. ಇನ್ನೊಂದು ಕಡೆಗೆ ಅವರೇ ಹೇಳ್ತಾರೆ, ಬಸವ 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 ಎಂಬುದೇ ಭಕ್ತಿ ಕಾಣ ಕಲಿದೇವರದೇನ. ಬಸವ ಬಸವ ಅನ್ನೋದು ನಾವು ಏನು ಭಕ್ತಿ ಮಾಡಿದ್ರು ಕೂಡ ಅದು ನಿರರ್ಥಕ ಅನ್ನುವಂಥ ಒಂದು ರೀತಿಯಲ್ಲಿ ಅವರು ಬಸವಣ್ಣನವರ ವ್ಯಕ್ತಿತ್ವವನ್ನು ವರ್ಣಿಸ್ತಾರೆ. ಅಂದರೆ ಬಸವಣ್ಣನವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ನಾವೆಲ್ಲರೂ ಗಮನಿಸಬೇಕಾಗಿರುವಂಥದ್ದು. ಬಹುಶಃ ಕಲ್ಯಾಣದ ಶರಣರಿಗೆ ಬಸವಣ್ಣನವರು ಮಾರ್ಗದರ್ಶಿಯಾಗಿ ಇದ್ದವರನ್ನ ಮೇಲಕ್ಕೆ ಎತ್ತಿದಂತಹ ಮಹಾಮಹಿಮ ಮಾನವತಾವಾದಿ ಎಂಬುದನ್ನು ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ನಾವು ನೆನಪಿಸಿಕೊಳ್ಬೇಕು. ಬಹುಶಃ ಆಧುನಿಕ ಸಾಹಿತಿಗಳು, ಆಧುನಿಕ ವಿದ್ವಾಂಸರು, ಆಧುನಿಕ ಪಂಡಿತರು ಬಸವಣ್ಣನವರು ಇಡೀ ವಚನಗಳನ್ನು ಅಧ್ಯಯನ ಮಾಡಿದಂಥ ವ್ಯಕ್ತಿಗಳು ಬಸವಣ್ಣನ ಆ ಎಲ್ಲ ಮೌಲಿಕವಾಗಿರುವಂತಹ ಗುಣಗಳನ್ನ ನೆನಪಿಸಿಕೊಂಡು ಒಂದು ನಿರ್ಣಯಕ್ಕೆ ಬರ್ತಾರೆ. ಏನಂದ್ರೆ ಮನುಷ್ಯ ಪ್ರಯತ್ನ ಮಾಡಿದರೆ ಏನಾದರೂ ಆಗ್ಬೋದು, ಪ್ರಯತ್ನ ಮಾಡಿದರೆ ಏನಾದರೂ ಆಗಬಹುದು. ಕೊನೆಗೆ ಹೇಳ್ತಾರ, ಮನುಷ್ಯ ಪ್ರಯತ್ನ ಮಾಡಿದರೆ ಶಿವನಾಗಬಹುದು, ಬಸವನಾಗಲು ಬಾರದು ಅಂತ. ಅಂದ್ರೆ ನಾವು ಮನಸ್ಸು ಮಾಡಿದರೆ ದೇವರಾಗಬಹುದು, ಬಸವಣ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಸವಣ್ಣನವರು ಹಾಗೆ ತಮ್ಮ ಅಂತರಂಗವನ್ನು ತೆರೆದಿಟ್ಟಿರುವಂತಹ ವ್ಯಕ್ತಿಗಳು ಜಗತ್ತಿನಲ್ಲಿ ಮತ್ತೊಬ್ಬರಿಗಿಲ್ಲ ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಬಸವಣ್ಣವರಿಂದ ಒಂದು ಅಗಾಧವಾಗಿರುವಂತಹ ವ್ಯಕ್ತಿತ್ವವನ್ನ ನಾವು ಎಷ್ಟು ವರ್ಣಿಸಿದ್ರು ಕೂಡ ಕಡಿಮೆ ಅಂತ ಒಂದು ಶಕ್ತಿ ಅದು ಬಸವಣ್ಣನವರು ಅನ್ನೋದನ್ನ ಈ ಸಂದರ್ಭದಲ್ಲಿ ಗಮನಿಸ್ತಾ ಇಂಥ ಒಂದು ಬಸವ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಪ್ರತಿ ವರ್ಷ ಗದಗ ನಗರದಲ್ಲಿ ಬಸವ ಕೇಂದ್ರ ಇರ್ಬೋದು, ಬಸವದಳ ಇರ್ಬೋದು, ಆನಂತರ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆ ಇರ್ಬೋದು, ತೋಂಡದಾರಿ ಮಠ ಇರ್ಬೋದು, ತೋಂಡದಾರಿ ಮಠದ ಲಿಂಗಾಯತ ಪ್ರಗತಿಶೀಲ ಸಂಘ, ಜಾತ್ರಾ ಮಹೋತ್ಸವ, ಇಂಥ ಎಲ್ಲ ಅನೇಕ ಸಂಘಟನೆಗಳು ಒಂದಾಗಿ ಚಂದಾಗಿ ಬಸವಣ್ಣನವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇರೋದನ್ನು ನಾವೆಲ್ಲ ನೋಡಿದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಅಕ್ಕ ಮಹಾದೇವಿ ಯೋಗ ವಿಜ್ಞಾನ ಕೇಂದ್ರ ಇಂಥ ಎಲ್ಲ ಸಂಸ್ಥೆಗಳು, ಬಸವಪರ ಸಂಘಟನೆಗಳು ಬಸವಣ್ಣನವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋದು. ಇದರ ಮೂಲ ಉದ್ದೇಶ ಏನಂದರೆ ಬಸವಾದಿ ಶಿವಶರಣರ ಆಶಯಗಳನ್ನು, ಬಸವಾದಿ ಶಿವಶರಣರ ತತ್ವಗಳನ್ನು, ಮೌಲ್ಯಗಳನ್ನು ಜನಮನಕ್ಕೆ ತಲುಪಿಸೋದು. ಬಸವಣ್ಣನವರ ವಿಚಾರಗಳು ಇವತ್ತು ಸಣ್ಣ ಹುಡುಗ ಇಲ್ಲಿ ಬಂದು ಇಲ್ಲಿ ಮೌರ್ಯ ಹಾಡಿದ ಎಷ್ಟು ಚಂದ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಂಧಿಸಬೇಡ, ಇದಿರಬೇಡಿ. ನೋಡಿ, ಈ 7 ಶೀಲಗಳನ್ನು ಯಾವ ವ್ಯಕ್ತಿ ತನ್ನ ಬದುಕಿನಲ್ಲಿ ಪರಿಪಾಲನೆ ಮಾಡ್ತಾನೆ ಆ ವ್ಯಕ್ತಿ ಮಹಾತ್ಮನಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನೋಡಿ, ಇಲ್ಲಿ ಎಷ್ಟು ಒಳ್ಳೆಯ ವಿಚಾರಗಳನ್ನು ಅವ್ರು ಹೇಳ್ತಾರೆ. ಒಬ್ಬ ಮನುಷ್ಯ ಮಹಾತ್ಮನಾಗೋದಕ್ಕೆ ಮಾರ್ಕೆಟ್ನಿಂದ ಏನಾದರೂ ಸಾಮಾನ ಖರೀದಿ ಮಾಡಿಕೊಂಡು ಬಂದು ಮಾಡಬೇಕಾದಂಥ ಅವಶ್ಯಕತೆ ಏನಿಲ್ಲ. ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಇವನ್ನೆಲ್ಲ ಕೇಳಿದ್ರೆ ಇದ್ರಾಗ ಖರ್ಚಿನ ಹೊರೆ ಏನೂ ಇಲ್ಲ. ಬಹಳಷ್ಟು ಮಂದಿ ಏನೋ ಮೋಕ್ಷ ಪಡಿಬೇಕು, ದೊಡ್ಡ ವ್ಯಕ್ತಿ ಆಗಬೇಕು ಅಂತೇಳಿ ಹೋಮ ಹವನ ಏನೇನೋ ಮಾಡ್ತಾರ. ಆದರೆ ಅದಕ್ಕಿಂತಲೂ ನಮ್ಮಲ್ಲಿರುವಂಥ ಈ ದುರ್ಗುಣಗಳನ್ನು ಬಿಟ್ಟರೆ ಸಾಕು, ನಾವು ಅದಕ್ಕಿಂತಲೂ ಹೆಚ್ಚಿನ ಕೆಲಸ ಮಾಡಿದಂಗೆ ಆಗ್ತದೆ ಅಂತ ಹೇಳ್ತಾರೆ. ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಹಿಂಸೆಯನ್ನು ಮಾಡಬಾರ್ದು, ಇನ್ನೊಬ್ಬರ ಮೇಲೆ ಸಿಟ್ಟಾಗಬಾರ್ದು. ಇಂಥ ಮೌಲಿಕವಾಗಿರುವಂಥ ವಿಚಾರಗಳನ್ನು ಅತ್ಯಂತ ಸರಳವಾಗಿರುವಂಥ ಮಾತುಗಳಲ್ಲಿ ತಿಳಿಸಿಕೊಟ್ಟು ತಾಯಿಯಾಗಿ ತಂದೆಯಾಗಿ ಬಸವಣ್ಣನವರು ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಅವರ ಮಾರ್ಗದರ್ಶನವನ್ನು ನಮ್ಮ ಬದುಕಿನಲ್ಲಿ ನಾವೆಲ್ಲರೂ ಅಳವಡಿಸಿಕೊಳ್ಬೇಕು. ಅವ್ರು ಹೇಳಿರುವಂಥ ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡು ಖಂಡಿತವಾಗಿಯೂ ಕೂಡ ನಮ್ಮ ಬದುಕಿನುದ್ದಕ್ಕೂ ನಾವು ಸುಖ, ಶಾಂತಿ, ನೆಮ್ಮದಿ, ಸಮಾಧಾನವನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಒಂದು ವಿಚಾರಗಳನ್ನು ಹೇಳ್ತಾ ಬಹಳ ಸಮಯ ಆಗಿರೋದ್ರಿಂದ ಹೆಚ್ಚಿಗೆ ನಾನು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ನಮ್ಮ ಜಾತ್ರಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ
ಡಾಕ್ಟರ್ ಗಣೇಶ್ ದೇಸಾಯಿ ಅವರು, ಉಪಾಧ್ಯಕ್ಷರಾಗಿರುವಂಥ ಸಹೋದರಿ ಶೈಲಾ ಅವರು ಭಾಳ ಒಳ್ಳೆಯ ರೀತಿಯಿಂದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳನ್ನು ಮತ್ತು ಈ ಬಸವ ಜಯಂತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂಥದ್ದು ನಿಜಕ್ಕೂ ಅತ್ಯಂತ ಸಂತೋಷದ ಸಂಗತಿ. ನಮ್ಮ ಈ ಒಂದು ಮಠದ ಈ ಕಾರ್ಯಕ್ರಮಗಳಿಗೆ ಇಷ್ಟೊತ್ತಾದರೂ ಕೂಡ ತಾವು ಶಾಂತ ರೀತಿಯಿಂದ ಕೂತ್ಕೊಂಡು 4 ವಿಚಾರಗಳನ್ನು, ಬಸವಾದಿ ಶಿಕ್ಷಣರ ಆದರ್ಶಗಳನ್ನು ಕೇಳೋದಕ್ಕೆ ಸಮಯ ಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಬಸವಾದಿ ಶಿವಶರಣರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತು ವಿರಾಮ ಹೇಳ್ತೇನೆ. ಶರಣ.